ವೀಕ್ಷಕರೇ ನಮಸ್ಕಾರ. ಹುಬ್ಬಳ್ಳಿ ಹರಟೆಯ ಮತ್ತೊಂದು ವಿಶೇಷ ಸಂಚಿಕೆ, ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಯಲ್ಲಾಪುರಿಂದ ಮುಂದೆ ಒಂದು ಕೋಡಿಕೆರೆ ಅನ್ನುವಂಥ ಜಾಗಕ್ಕೆ ಬಂದೀನಿ. ಹಿಂದೆ ಕಾಣಿಸ್ತಾ ಇರುವಂಥ ಭವ್ಯವಾದಂಥ ಕೆರೆ, ಇಲ್ಲೊಂದು ಮಂದಿರ ಇದೆ. ಯಾರೂ ಇಲ್ಲ ಇಲ್ಲಿ, ನಾವಷ್ಟೇ ಒಂದು ಕುಟುಂಬ ಬಂದು ಒಂದಿಷ್ಟು ವಿಶ್ರಾಂತಿ ತಗೊಳ್ಳುವಂಥದ್ದು. ನೋಡ್ರಿ, ನಮಗೆ ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ನಮ್ಮ ಈ ಡಿಜಿಟಲ್ ಪ್ರಪಂಚದೊಳಗೆ ಪ್ರತಿ ದಿವಸ ನಾವು ಬ್ಯುಸಿ. ಎಷ್ಟು ಬ್ಯುಸಿ ಇದ್ದೀವಿ ಅಂದ್ರೆ ಬೆಳಗ್ಗಿಂದ ರಾತ್ರಿವರೆಗೂ ಬ್ಯುಸಿ ಆಗಿರ್ತೀವಿ. ಕೆಲವೊಂದ್ಸರಿ ನಾವು ಬ್ಯುಸಿ ಆಗಿರ್ತೀವಲ್ಲ, ಎದಕ್ಕೆ ಬ್ಯುಸಿ ಆಗೀವಿ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಹಂಗೆ ನಾವು ಬ್ಯುಸಿ ಅಂತೂ ಆಗಿರ್ತೀವಿ. ಆಗಲಿ, ನಾನು ಎಲ್ಲರೂ ಬೆಳಿಬೇಕು, ಬ್ಯುಸಿ ಆಗಿರಬೇಕು, ಬಹಳ ಖುಷಿ ಸುದ್ದಿ. ಆದರೂ ಒಮ್ಮೆ ಇಂಥ ಬ್ರೇಕ್ಗಳು ಅವಶ್ಯಕತೆ ಇದೆ ಅಂತ ಈ ಪರಿಸರದ ಬಗ್ಗೆ ಹೇಳಲಿಕ್ಕೆ ಒಂದು ಕಾರಣ ಇತ್ತು, ಅದಕ್ಕೆ ಹೇಳಿದೆ. ಇನ್ನು ಹುಬ್ಬಳ್ಳಿ ಹರಟೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮ ಜನರಿಗೆ ಪರಿಚಯಿಸೋದು ಅಂತ ಹೇಳಿ ಸಾಕಷ್ಟು ಜನರನ್ನ ಪರಿಚಯಿಸ್ತಾ ಇದ್ದೀವಿ, ಮುಂದೂ ಪರಿಚಯಿಸ್ತೀವಿ. ಅದು ಹುಬ್ಬಳ್ಳಿ ಹರಟೆಯ ಒಂದು ವಿಶೇಷತೆ ಅಥವಾ ಅದರ ಜವಾಬ್ದಾರಿ. ಆದ್ರೆ ಹುಬ್ಬಳ್ಳಿ ಹರಟೆಯ ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮೊದಲೇಕ ನಾ ಏನು ಮಾಡಿದ್ದೆ, ಪಾಡ್ ಟಾಕ್ ಅಂತ ನಾನೊಬ್ಬನ ನನಗೆ ಗೊತ್ತಿರುವಂಥ ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋತಿದ್ದೆ. ಮತ್ತೇನಿಸ್ತು, ಯಾಕೆ ನಾ ಇದನ್ನು ಮತ್ತು ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬಾರ್ದು ಅಂತ. ಅಷ್ಟೇ ಅಲ್ರಿ, ಮೀನ್ ಟೈಮ್ ನನಗೆ ಕೆಲವೊಂದು ನಮ್ಮ ಹುಬ್ಬಳ್ಳಿ ಹರಟೆ ವೀಕ್ಷಕರು ಆ ಬೇಡಿಕೆ ಅನ್ನೋದಕ್ಕಿಂತ ಅವ್ರು ಕೇಳಿದರು, ನೀವು ಯಾಕೆ ಮೊದಲಿನಂಗೆ ಈಗ ಪಾಡ್ ಟಾಕ್ ಮಾಡಿಲ್ಲ ಅಂತ. ಸೊ ಅದಕ್ಕೆ ಪಾಡ್ ಟಾಕನ್ನು ಸಹ ಶುರು ಮಾಡೋಣ ಅಂಥೇಳಿ ಕೆಲವೊಂದು ಯಾವಾಗಾದರೂ ನನ್ನ ವಿಚಾರ ಬಂದಿದ್ದನ್ನು ಡೆಫಿನೆಟ್ ಆಗಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು. ನಾ ಯಾವ ವಿಷಯ ನಿಮ್ಮ ಜೊತೆಗೆ ಹಂಚ್ಕೋತೀನಿ ಅಂದ್ರೆ, ಇದು ನನ್ನ ಅನುಭವ, ಮೇ ಬಿ ನಂದೊಂದು ವೈಯಕ್ತಿಕ ರಿಸರ್ಚ್ ಇರ್ಬೋದು, ಅಥವಾ ಪರಿಸರದೊಳಗೆ ಕಾಣಲಿಕ್ಕೆ ಸಿಕ್ಕಾಗ, ನಮ್ಮ ಜೊತೆ ಇದ್ದಾಗ, ಯಾರ್ದೋ ನೋಡ್ತಿರ್ತೀವಿ ನಾವೆಲ್ಲೋ ಒಂದಿಷ್ಟು ಕಡೆ ನೋಡಿದಾಗ, ಅಥವಾ ಎಲ್ಲೋ ಕಲ್ತಾಗ ಅವುಗಳನ್ನು ನಮ್ಮ ದೃಷ್ಟಿಕೋನದೊಳಗೆ ಅದನ್ನು ನಾವೇನು ಮಾಡ್ತೀವಿ ಅಂದ್ರೆ, ಅದಕ್ಕೊಂದು ರೂಪರೇಷೆ ಕೊಡ್ತೀವಿ, ಅದಕ್ಕೊಂದು ಶೇಪ್ ಕೊಡ್ತೀವಿ, ಅದಕ್ಕೊಂದು ಆ ವಿಷಯವನ್ನು ತಯಾರು ಮಾಡ್ತೀವಿ. ಆ ವಿಷಯ ನಮ್ಮ ತಲೆಯೊಳಗೆ ಸತತವಾಗಿ ನಡೆದಾಗ ಅದಕ್ಕೊಂದು ಅದು ಒಂದು ಮಾಹಿತಿ, ಇನ್ಫಾರ್ಮೇಷನ್ ವಿಷಯ ಆದಾಗ ಅದನ್ನು ವ್ಯಕ್ತಪಡಿಸುವಂಥದ್ದು ಸರ್ವೇ ಸಾಮಾನ್ಯ ಇರ್ತದೆ. ಹಾಗೆ ಇದು ನನ್ನ ವಿಚಾರ. ಆಮೇಲೆ ಇದಕ್ಕೆ ಯಾವ ನಿರ್ದಿಷ್ಟವಾದಂಥ ಹಿಂಗೆ ಅಂತಾನೂ ಇಲ್ಲ. ಇದು ನನಗೆ ಅನಿಸಿದ್ದು ನಿಮ್ಮ ಜೊತೆಗೆ ಹಂಚ್ಕೊಳಿಕತ್ತೀನಿ. ಹಾಗಂದ್ರೆ ಇವತ್ತಿನ ವಿಷಯ ಏನಿರ್ಬೋದು, ಈ ವಿಷಯ ಹೇಳೋಕ್ಕಿಂತ ಮೊದಲು ನಿಮ್ಗೊಂದು ಸಣ್ಣ ನಿದರ್ಶನ ಹೇಳಬೇಕು. ಏನಪ್ಪ ಅಂದರೆ, ನಾನು ಇವತ್ತಿಷ್ಟು ದೂರ ಬಂದೀನಿ, ನೆಟ್ವರ್ಕ್ ಅಂತೂ ಇಲ್ಲ, ಮೊಬೈಲ್ ನೆಟ್ವರ್ಕ್. ಸೊ ಐ ಆಮ್ ವೆರಿ ಗ್ಲ್ಯಾಡ್. ನನ್ನ ಮೊಬೈಲ್ ಒಳಗೆ 2 ಸಿಮ್ ಅವ. ಸೊ ಆ 2 ಸಿಮ್ ಒಳಗೆ ಒಂದು ಸಿಮ್ ಏನೂ ನೆಟ್ವರ್ಕ್ ಇಲ್ಲ, ಒಂದರೊಳಗೆ ಒಂದೇ ಡಾಟ್ ಕಾಣ್ಲಿಕ್ಕತ್ತೊಳಗೆ ನಾನೊಂದು ಇವತ್ತಿನ ವಿಷಯವನ್ನು ನಾನೇನು ಮಾಡಿದೆ, ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಕನ್ನಡದೊಳಗೆ ಆ ವಿಷಯಕ್ಕೆ ಏನಂತಾರ ಅಂತ ನನಗೆ ಗೊತ್ತಿದ್ರೂ ಸಹಿತ ಎಕ್ಸಾಕ್ಟ್ ಗ್ರಾಮರ್ ಏನು ಅನ್ನೋದನ್ನು ನನಗೆ ತಿಳ್ಕೊಬೇಕಾಗಿತ್ತು. ನೋಡ್ರಿ, ಪರಿಸರದೊಳಗಿದ್ದೀನಿ, ನೆಟ್ವರ್ಕ್ ಇಲ್ಲ, ಒಂದೇ ಡಾಟ್ ಅದ. ಬಟ್ ನಾನು ಏನು ಮಾಡಿದೆ, ಗಿವ್ ಅಪ್ ಮಾಡೋದ್ರ ಬದಲಿ ನಾನೇನು ಅನ್ಕೊಂಡೆ, ಟೈಪ್ ಮಾಡಿ ನೋಡೋಣ ತಡಿ ಅಂತ ಟೈಪ್ ಮಾಡಿದೆ. ದೆನ್ ನಾ ಅದನ್ನು ವೇಟ್ ಮಾಡ್ಲಿಕ್ಕತ್ತಿದ್ದೆ. ಏನು ವೇಟ್ ಮಾಡ್ಲಿಕ್ಕತ್ತಿದ್ದೆ, ಅದು ರೊಟೇಟ್ ಆಗ್ಲಿಕ್ಕತ್ತಿತ್ತೋ, ಸ್ಕ್ರೋಲ್ ಆಗ್ಲಿಕ್ಕತ್ತಿತ್ತೋ, ಆಮೇಲೆ ಸರ್ಚ್ ಮಾಡ್ಲಿಕ್ಕತ್ತಿತ್ತೋ ಗೊತ್ತಿಲ್ಲ. ಬಟ್ ಸಮ್ವಾಟ್ ಆಫ್ಟರ್ ಸಮ್ ಪೇಷನ್ಸ್, ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಅದನ್ನು ನೋಡಿದಾಗ ನನಗೆ ಅದ್ರ ಉತ್ತರ ಸಿಕ್ತು. ಅಂದ್ರೆ ಏನರ್ಥ, ನಾವೆಲ್ಲ ಚಿಕ್ಕವರಿದ್ದಾಗ ಕೇಳಿದ್ವಿ, ದೊಡ್ಡವ್ರು ನಮ್ಗೆ ಹೇಳ್ತಿದ್ರಿ ಮಾತು, ಅಥವಾ ಮ್ಯಾನೇಜ್ಮೆಂಟ್ ಗುರುಗಳು ಹೇಳಿದರು, ಅಥವಾ ಹಿರಿಯರು ಹೇಳಿದರು, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಂತ. ಎಲ್ಲಿ ನಿಮ್ಮ ಇಚ್ಛಾಶಕ್ತಿ ಇರ್ತದೋ ಅಲ್ಲಿ ನಿಮಗೆ ಮಾರ್ಗ ಸಿಗ್ತದೆ ಅಂತ. ಹಂಗಂದ್ರೆ ನಾ ಯಾವ ಶಬ್ದ ಹುಡುಕ್ಲಿಕ್ಕತ್ತಿದ್ದೆ ನಿಮ್ಗೆ ಗೊತ್ತಾಗಿರ್ಬೋದು. ವಿಲ್ ಅಂದರೆ ಇಚ್ಛಾಶಕ್ತಿ ಅಂತ. ಈ ಒಂದು ಶಬ್ದನ ನೀವು ಎಲ್ಲೆಲ್ಲಿ ಬಳಸ್ಬೋದು, ವಿಲ್ ಅನ್ನೋ ಶಬ್ದ. ಈ ವಿಲ್ ಅನ್ನೋ ಶಬ್ದ ನೋಡ್ರಿ, ಈಗ ನಾನು ಹೇಳಿದ್ನಲ್ಲ, ವಿಲ್ ಪವರ್. ಪರೀಕ್ಷೆ ತಯಾರಿ ಮಾಡುವಂಥ ಮಕ್ಕಳು ಹೇಳ್ತೀವಿ, ಯು ಶುಡ್ ಹ್ಯಾವ್ ಅ ವಿಲ್ ಪವರ್. ಆಟ ಆಡೋರಿಗೆ ಹೇಳ್ತೀವಿ ವಿಲ್ ಪವರ್, ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರಿಗೆ ವಿಲ್ ಪವರ್. ಸೊ ನಾವಿಲ್ಲಿ ವಿಲ್ ಪವರ್ ಅನ್ನೋ ಶಬ್ದನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಮತ್ತೊಬ್ಬರನ್ನ ಪ್ರೋತ್ಸಾಹಿಸಲು ಉಪಯೋಗಿಸ್ತೀವಿ. ವಿಲ್ ಪವರ್ ಅಂತಂದರೆ ನಮ್ಮ ಶಕ್ತಿ ಅಂತ ಉಪಯೋಗಿಸ್ತೀವಿ. ಸೊ ಇದು ನಮಗೆ ವಿಲ್ ಪವರ್ ಅನ್ನೋ ಶಬ್ದ ಕೆಲವೊಂದು ಸರಿ ಕೇಳಿಬರ್ತದೆ. ಇನ್ನೊಂದು ಕಡೆ ಇದೇ ಶಬ್ದ ಎಲ್ಲಿ ಉಪಯೋಗಿಸ್ತೀವಿ ಅಂತಂದರೆ, ವಿಲ್ ಅನ್ನುವಂಥದ್ದು ನನಗೆ ಆಸಕ್ತಿ, ಇಚ್ಛೆ ಅನ್ನುವಂಥದ್ದು. ಐ ವಿಲ್ ಡೂ ಇಟ್, ನಾ ಮಾಡ್ತೀನಿ ಇದನ್ನು. ಸೊ ಐ ವಿಲ್ ಅನ್ನುವಂಥದ್ದು ನನ್ನ ಕಡೆಯಿಂದ ಆಗ್ತದೆ, ಇಚ್ಛೆ ಅನ್ನುವಂಥವು ಇನ್ನೊಂದು ಕಡೆ ಈ ಶಬ್ದನ ಉಪಯೋಗಿಸ್ತೀವಿ.
ಆದರೆ ಮೂರನೇ ಕಡೆ ಇನ್ನೊಂದು ಈ ಶಬ್ದನ ಉಪಯೋಗಿಸ್ತೀವಿ ನಾವು, ವಿಲ್ ಅಂತ. ಎಲ್ಲಿ ಅಂತಂದರೆ ವಿಲ್ ಬರೆದಿಟ್ರು ಅನ್ನೋ ಶಬ್ದ. ಎಷ್ಟು ಸೂಕ್ಷ್ಮವಾಗಿರುವಂಥದ್ದು ಈ ವಿಷಯ, ನನಗೆ ಯಾಕೋ ಅತಿ ಸೂಕ್ಷ್ಮ ಅನಿಸಿರುವಂಥದ್ದು. ಸೊ ಹಾಗಾದರೆ ಈ ವಿಲ್ ಅನ್ನುವಂಥ ಈ ಮೂರು ಕಡೆ ಇರುವಂಥ ಶಬ್ದ, ನಾನು ಇಚ್ಛಾಶಕ್ತಿ ಆಗಿರ್ಬೋದು ಅಥವಾ ಐ ವಿಲ್ ಡೂ ಇಟ್ ಅನ್ನೋ ವಿಲ್ ಅನ್ನೋದ್ರ ಬದಲಿ ಇವತ್ತು ನಾನು ಮಾತಾಡ್ಬೇಕನ್ನೋದು ಯಾವುದಪ್ಪ ವಿಲ್ ಅಂದರೆ, ಈ ವಿಲ್ ಬರೆದಿಡುವಂಥ ವಿಲ್ ಬಗ್ಗೆ ನನಗೊಂದಿಷ್ಟು ವಿಷಯಗಳನ್ನು ಹಂಚ್ಕೋಬೇಕು ಅಂತ. ಇದರಲ್ಲಿ ಎರಡು ಭಾಗನ ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತೀನಿ. ಒಂದನೇದು, ಉದಾಹರಣೆ ಹೇಳಬೇಕು ಅಂದರೆ, ನಮ್ಮದು ಪೂರ್ವಾರ್ಜಿತ ಒಂಚೂರು ಎಲ್ಲೋ ಜಾಗ ಇದೆ. ನಮ್ಮೂರು ಕೋಳಿವಾಡದ ಕೋಳಿವಾಡದೊಳಗೆ ನಮ್ಮದೊಂದು ಹೊಲ ಅದ. ಸ್ವಲ್ಪ ದಿವಸದಿಂದ ಅಪ್ಪ ತೀರ್ಕೊಂಡ್ರು. ಇವತ್ತು ನಾನು ನಮ್ಮ ತಮ್ಮ ಒಂದು ವಿಷಯಕ್ಕೂ ಕಿರಿಕಿರಿ ಆಗಿಲ್ಲ ನಮಗೆ ಅಪ್ಪ ಹೋದ್ಮೇಲೆ. ಯಾಕಂದ್ರೆ ಅಪ್ಪ ಏನು ಮಾಡಿದರು, ಅವರು ಒಂದು ವಯೋಮಿತಿಗೆ ಬಂದ ಮೇಲೆ ಅವ್ರು ಏನಂದ್ರು ಅಂದ್ರೆ, ನೋಡ್ರಪ್ಪ, ನನ್ನ ಜವಾಬ್ದಾರಿ ಕಡಿಮೆ ಆಯ್ತು, ನನ್ನ ಜವಾಬ್ದಾರಿಯನ್ನು ನಾನು ಕಡಿಮೆ ಮಾಡ್ಕೋಬೇಕು, ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ, ಹೊಲಕ್ಕೆ ಹೋಗಿ ಬರೋದು, ಹೊಲಕ್ಕೆ ಏನು ಕೆಲಸ ಮಾಡೋದದ ಅದನ್ನು ನೀವು ಮಾಡ್ಕೊಡ್ರಿ ಅಂತ ಪ್ರಾರಂಭದೊಳಗೆ ಸ್ವಲ್ಪ ದಿವಸ 10 ವರ್ಷ ಹಿಂದೆ ನಾವು ಹೇಳಿದ್ರು. ಅದಾದಮೇಲೆ ನಮ್ಮ ರುಟೀನ್, ನಾನು ಆಗಲೇ ಹೇಳಿದೆ, ನಾವೆಲ್ಲ ಬ್ಯುಸಿ ಮಂದಿ, ಹೋಗ್ಲಿಕ್ಕಾಗಲಿಲ್ಲ. ಆದ್ರೆ ಅವ್ರೇನು ಮಾಡಿದರು, ಹೆಂಗಾದರೂ ಮಾಡಿ ಇವ್ರಿಗೆ ಹೊಲಕ್ಕೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಒಂದು ಹಬ್ಬಕ್ಕೆ ಗುಡಿಗೆ ಕರ್ಕೊಂಡು ಹೋಗೋದು ಮಾಡ್ತಿದ್ರು. ಗುಡಿಗೆ ಹೋದಾಗ ಹೊಲದ ವಿಷಯ ತಿಳಿಸಿದ್ರು. ಎರಡನೇದ್ದು, ವರ್ಷದೊಳಗೆ 1 ಅಥವಾ 2 ಸಾರಿ ಹೊಲ ಪೂಜಾ ಮಾಡಲಿಕ್ಕೆ, ಸಿಗಿಹುಣ್ಣಿ ಆಗಿರ್ಬೋದು, ಎಳ್ಳಮಾಸೆ ಆಗಿರ್ಬೋದು, ಕರ್ಕೊಂಡು ಹೋಗ್ತಿದ್ರು. ಹಂಗೆ ನಮ್ಮ ಹೊಲ ಅನ್ನೋದೇನು ಅಂತ ತೋರಿಸಿದ್ರು. ತೋರಿಸಿ ಆದಮೇಲೆ ಅಪ್ಪ ತೀರ್ಕೊಂಡು ಕೇವಲ 6 ತಿಂಗಳಾಗಿದೆ ಈಗ. ಆದರೆ ಅಪ್ಪ ನಮ್ಮ ಹೊಲದ ಮೇಲೆ ನನ್ನ ಮತ್ತು ನಮ್ಮ ತಮ್ಮನ ಹೆಸರು ಸೇರಿಸಿ 4 ವರ್ಷ ಆಯಿತು. ಸೊ ಅವರು ಒಂದು ವಯೋಮಿತಿಗೆ ಬಂದ ಮೇಲೆ ಅಥವಾ ಅವರು ವೃದ್ಧಾಪ್ಯ ಪ್ರಾರಂಭ ಆದ ಮೇಲೆ ಅವ್ರಿಗೇನು ಅನಿಸ್ತೋ ಏನೋ ಗೊತ್ತಿಲ್ಲ, ನಿಮ್ಮ ಜವಾಬ್ದಾರಿನ ನೀವು ಸರಿಯಾಗಿ ನೋಡ್ಕೊಂಡು ಹೋಗ್ರಿ ಅಂತ ಅವೆರಡೂ ಕೆಲಸವನ್ನು ಅವರಿದ್ದಾಗೆ ಸಂಪೂರ್ಣವಾಗಿ ಕೆಲಸನ ಮಾಡಿ ಅದನ್ನು ಡಾಕ್ಯುಮೆಂಟೇಶನ್ ಸಪರೇಟ್ ಆಗಿ ಕೊಟ್ಟು ನಿಮ್ಮ ಹೊಲವನ್ನು ನೀವು ನೋಡ್ಕೊಡ್ರಿ ಅಂತ ಹೇಳಿದರು. ಇದರ ಅರ್ಥ ಏನು? ನಾನಿವತ್ತು ಹೊಲನೋ, ನನ್ನ ಹೊಲ ಇರ್ಬೋದು, ಮನೀನೋ, ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ವೈಯಕ್ತಿಕ ವಿಚಾರ ಅಲ್ಲ ಇದು. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ, ಅವರು ಇದ್ದಾಗ ಮಾಡಿರುವಂಥ ಒಂದು ಪ್ರಮುಖ ಕೆಲಸ. ಇಲ್ಲಿ ನಮಗೆ ಕಿತ್ತಾಡ್ಕೊಂಡು ಇರುವಂಥ ಅವಶ್ಯಕತೆ ಇಲ್ಲ. ನನಗೆ ಈ ಪೋರ್ಷನ್ ಬೇಕು, ನನಗೆ ಇಷ್ಟು ಬೇಕು, ನನಗೆ ಅಷ್ಟು ಬೇಕು ಅನ್ನುವಂಥದ್ದಿಲ್ಲ. ಸೊ ಹಿರಿಯರಾದವರು ಏನು ಮಾಡಿದರು ಅಂದರೆ, ಅವರ ವಿಲ್ಲನ್ನು ಏನು ಬರೆದಿಡ್ತಿದ್ರೋ, ಅವರು ವಿಲ್ ಬರೆದಿಟ್ಟಾಗ ಅದು ಅವರಿದ್ದಾಗೇ ಮಾಡಿದರೆ ಅದು ಮುಂದಿನ ಜನರೇಷನ್ನಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಈಗ ಎಷ್ಟೋ ಸುತ್ತಮುತ್ತಲ ಪ್ರಪಂಚದಲ್ಲಿ ನಾವು ನೋಡಿರ್ಬೋದು, ನಿಮ್ಮ ಅನುಭವಕ್ಕೂ ಬಂದಿರ್ಬೋದು. ಏನು ಅಂತಂದರೆ, ಯಾವುದೋ ಕಾರಣಕ್ಕೆ ಅವರು ಕಾಲವಾದ ಮೇಲೆ ಮುಂದಿನ ಜನ್ರೇಷನ್ ಅವ್ರು ಏನು ಮಾಡ್ತಾರಂದರೆ, ಅದನ್ನು ಅವರವರ ಪಾಲಿಗೆ ಬಂದದ್ದನ್ನು ಸ್ವೀಕಾರ ಮಾಡೋದಾಗಲಿ ಅಥವಾ ಯಾವುದೋ ಅವರಿಗೆ ಬೇಕಾದಂಥದ್ದಾಗಲಿ, ಸಂಬಂಧಗಳಲ್ಲಿ ವಿಚ್ಛೇದನೆ ಅಥವಾ ಕಿತ್ತಾಟ ಅಣ್ಣ ತಮ್ಮಂದ್ರೊಳಗಡೆ ಅದು ಮುಂದಿನ ಪೀಳಿಗೆಗೆ ಏನಾಗ್ತದೆ ಅನ್ನುವಂಥದ್ದು ಸಹ ನಮಗೆ ಅರಿವಿಲ್ಲದಂಗೆ ಆಗ್ತದಲ್ಲ. ಸೊ ಹಂಗೆ ಆಗಬಾರ್ದು ಅಂತಿದ್ರೆ ನಮ್ಮ ಹಿರಿಯರಾದವರು ತಮ್ಮ ಜವಾಬ್ದಾರಿಗಳನ್ನು ಇದ್ದಾಗಲೇ ಅಂದರೆ ತಮ್ಮ ಎಚ್ಚರಿತ ಇದ್ದಾಗಲೇ ಈ ಒಂದು ಜವಾಬ್ದಾರಿ ಸಂಪೂರ್ಣ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಇದರಿಂದ ಮುಂಬರುವ ಜನರೇಷನ್ನಿಗೆ ಒಂದು ಮಾರ್ಗದರ್ಶನನೂ ಹೌದು, ಒಂದು ಬಹುದೊಡ್ಡ ಸಹಾಯನೂ ಹೌದು. ಪ್ಲಸ್ ಬೋನಸ್ ಏನು ಗೊತ್ತಾ, ಸಂಬಂಧಗಳು ಸರಿಯಾಗಿ ಗಟ್ಟಿಯಾಗಿರಲಿಕ್ಕೆ ಸಹಾಯ ಮಾಡುವಂಥದ್ದು. ಸೊ ನಿಮ್ಗೆ ಈ ವಿಷಯ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ಬರಿಬೋದು. ಇದು ವಿಷಯ 1. ಇನ್ನು ಈ ವಿಷಯ 2ನೇದ್ದು ಸ್ವಲ್ಪ ಗಂಭೀರ, ಸ್ವಲ್ಪ ಇದು ವಿಷಯದೊಳಗಡೆ ಸೂಕ್ಷ್ಮತೆ ಇದೆ. ಇದು ನನ್ನ ವೈಯಕ್ತಿಕ ಅನುಭವ. ಇದನ್ನು ನೀವು ಹೆಂಗೆ ಪರ್ಸೀವ್ ಮಾಡ್ತೀರಿ ಅಥವಾ ಇದನ್ನು ನೀವು ಹೆಂಗೆ ನೋಡ್ಕೋತೀರಿ, ಭಾಳ ಅವಶ್ಯಕತೆಯಾಗಿರುವಂಥದ್ದು. ನೋಡ್ರಿ, ನಾನಿವತ್ತು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಅಲ್ಲ ಅಥವಾ ಬೇರೆ ಯಾವುದೋ ಮ್ಯಾಜಿಕ್ ಬಗ್ಗೆನೂ ಅಲ್ಲ,
ಪಾರಂಪರಿಕ ಬಂದಂಥ ವಿದ್ಯೆಗಳ ಬಗ್ಗೆ ಅಲ್ಲ, ನನಗೇನೋ ಅದರ ಬಗ್ಗೆ ಅರಿವು, ನಾನು ಬಹಳಷ್ಟು ಹೇಳ್ತಾ ಇಲ್ಲ ಈಗ. ಆದರೆ ಕೆಲವೊಂದಿಷ್ಟು ಪ್ರಪಂಚದಲ್ಲಿ ಅನುಭವಿಸಿ ನೋಡಿದಾಗ, ಅಂದರೆ ನೋಡೋದು ಹೆಂಗಿರ್ತದೆ ಗೊತ್ತಾ, ನಮ್ಮ ಜೀವನದಲ್ಲಿ ಅದು ಆಗ್ತಾ ಇರ್ತದೆ. ಆದರೆ ನಾವು ಅದನ್ನು ಎಚ್ಚರದಿಂದ ನೋಡಿದಾಗ ಅಲ್ಲಿ ಏನೋ ಒಂದು ಕಲೀಲಿಕ್ಕೆ ಸಿಗ್ತದೆ. ಎಚ್ಚರದಿಂದ ನೋಡಿದಾಗ ಅಲ್ಲಿ ಏನೋ ಒಂದು ವಿಷಯ ಅಡಗಿರ್ತದೆ, ಆ ವಿಷಯ ತಿಳಿತದೆ. ಹಾಗಂದ್ರೆ ಈ ವಿಲ್ಲಿಗೂ ನಾನು ಹೇಳ್ತಾ ಇರುವಂಥ ಈ ವಿಷಯಕ್ಕೂ ಏನಪ್ಪ ಸಂಬಂಧ ಅಂತ. ನಾವಿವತ್ತು ಜೀವಂತ ಇದ್ದಾಗ ನಾವು ಮನುಷ್ಯರು ಅಂತೀವಿ. ಮನುಷ್ಯರಿಗೆ ನನಗೆಲ್ಲವೂ ಬೇಕಿವತ್ತು, ನನಗೆಲ್ಲ ಪ್ರೀತಿ, ನನ್ನ ಮಗನ ಪ್ರೀತಿ ಇರ್ಬೋದು, ಸಹಪಾಠಿಗಳ ಗೆಳೆತನ ಇರ್ಬೋದು, ವ್ಯವಹಾರದಲ್ಲಿ ಸಾಕಷ್ಟು ಜನರು ಇರ್ಬೋದು, ಎಲ್ಲರನ್ನೂ ಹಚ್ಕೊಂಡಾನು ಮನುಷ್ಯ ಅಂತ ನಾವು ಕೇಳಿವಲ್ಲ. ಸ್ವಾಭಾವಿಕವಾಗಿ ಮನುಷ್ಯನಾದವನು ಎಲ್ಲರನ್ನೂ ಹಚ್ಕೋತಾನೆ, ಎಲ್ಲರ ಜೊತೆ ಬೆಳಿತಾನೆ, ಎಲ್ಲರೂ ಅವರ ಪ್ರೀತಿಯಿಂದ ಇರ್ತೀವಿ ನಾವು. ಒಂದ್ಸರಿ ಈ ದೇಹ ಈ ಪ್ರಪಂಚವನ್ನ ಬಿಟ್ಟು ಬೇರೆ ಹೋದಾಗ ಅದು ಆತ್ಮ ಅಂತ ಹೇಳ್ತೀವಿ ನಾವು ಹೇಳ್ತೀವಿ ಡಿಪಾರ್ಟೆಡ್ ಸೋಲ್ ರೆಸ್ಟ್ ಇನ್ ಪೀಸ್. ಯಾರೋ ತೀರಿ ಹೋದಾಗ ನಾವು ಹೇಳುವಂಥದ್ದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಒಂದು ಶಬ್ದ ಉಪಯೋಗ ಮಾಡ್ತೀವಿ. ಸೊ ಹಂಗಂದ್ರೆ ಇದು ದೇಹ ಇದ್ದದ್ದು ಆತ್ಮ ಆದ್ಮೇಲೆ ಏನಾಗ್ತದೆ, ಬಹಳ ಸೆನ್ಸಿಟಿವ್. ಈ ಆತ್ಮ ತನ್ನ ಒಂದು ಕುಟುಂಬವನ್ನ ಪ್ರೀತಿ ಮಾಡ್ತದೆ ಅಂತ ಶಾಸ್ತ್ರಗಳ ಪ್ರಕಾರ ಬಂದಿರುವಂಥದ್ದು ಅಥವಾ ಹಿರಿಯರು ಹೇಳಿರುವಂಥ ವಿಷಯ. ಆತ್ಮ, ನಾವು ಆತ್ಮನೂ ನೋಡಿಲ್ಲ, ಅದಕ್ಕೊಂದು ಮಾತದಲ್ಲ, ಸತ್ತಿಲ್ಲ ಸ್ವರ್ಗ ಕಂಡಿಲ್ಲ ಅಂತ. ನಾವು ಆತ್ಮನೂ ನೋಡಿಲ್ಲ, ಆದ್ರೆ ಇದ್ರೊಳಗೆ ಇರುವಂಥದ್ದೇನೋ ಇರ್ಬೋದು ಅನ್ನೋವಂಥ ಒಂದು ನಂಬಿಕೆ, ಕಳಕಳಿ. ಆತ್ಮ ಏನು ಮಾಡ್ತದಂದ್ರೆ ತನ್ನ ಪೀಳಿಗೆಯನ್ನ ಪ್ರೀತಿಸ್ತದಂತೆ. ಆಫ್ ಸ್ಪ್ರಿಂಗ್ ಅಂತ ಹೇಳ್ತೀವಲ್ಲ, ಈಗ ಯಾವುದೋ ಒಂದು ಅಡ್ರೆಸ್ ಇದೆ ಫಾರ್ ಎಕ್ಸಾಂಪಲ್, ಅದೇ ಅಡ್ರೆಸ್ನವರನ್ನ, ಅದೇ ಮಕ್ಕಳನ್ನ ಮೊಮ್ಮಕ್ಕಳನ್ನ ಪ್ರೀತಿ ಮಾಡ್ತಿರ್ತದೆ. ಅದು ವಿಶೇಷವಾಗಿ ಆ ಅಡ್ರೆಸ್ಸೇ ಇರಬೇಕು ಅಂತ. ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಲ್ಲ, ಜೆಂಡರ್ ಅಲ್ಲಿನೂ ಸಹ ಹೆಚ್ಚು ಭಾಗ ಒಂದೇ ಒಂದು ಕುಟುಂಬದ ಜನರೇಷನ್ನಿಗೆ ಹೋಗುವಂಥದ್ದು, ಅವರ ಏನೋ ವಿಲ್ಲೊಳಗೆ ಬರೆದಿರುವಂಥದ್ದು. ಸಪೋಸ್ ಅದು ಯಾರಿಗೋ ಸಿಕ್ತು ಅಂತ ತಿಳಿರಿ, ಯಾರೋ ಒಬ್ರು ಕಿತ್ತಾಡಿ ಏನೋ ಕಸ್ಕೊಂಡು ತಿಂದ್ರು ಅಂತ ತಿಳಿರಿ, ಆದ್ರೆ ಅಲ್ಲಿ ಏನಾಗ್ತದೆ, ಆ ಆತ್ಮ ಅಥವಾ ಆ ಒಂದು ಪ್ರಕೃತಿಯ ಪರಿಸ್ಥಿತಿಯ ಮೇರೆಗೆ ಮನುಷ್ಯ ಆತ್ಮವಾದಾಗ, ಆತ್ಮದ ಒಂದು ವಿಚಾರ ದೃಷ್ಟಿ ಒಳಗಡೆ ಆ ಪ್ರಾಪರ್ಟಿ ಅಥವಾ ಆ ವ್ಯಕ್ತಿಯ ಪ್ರಾಪರ್ಟಿ ಅಂತ ಏನಿರ್ತದೋ ಅದು ಅದೇ ಜನರೇಷನ್ನಿಗೆ ಹೋದರೆ, ಅವರಿಂದಾನೇ ಹೋದರೆ ಅವರಿಗೆ ಅದು ತಟ್ತದೆ, ದಕ್ತದೆ, ಸಿಗ್ತದೆ, ಅವರ ಪಾಲಿಗೆ ಇರ್ತದೆ ಅನ್ನುವಂಥದ್ದು. ಸಪೋಸ್ ಅದನ್ನು ಬಿಟ್ಟು ಬೇರೆದವ್ರಿಗೆ ಹೋದರೆ, ಸಾಕಷ್ಟು ಕಡೆ ನೋಡಿವಿ ನಾವು, ಎಲ್ಲೋ ಒಂದಿಷ್ಟು ಕುಟುಂಬಗಳೇ ನಾಶವಾದವು. ಯಾಕೆ ಅಂತಂದ್ರೆ ಅವರ ಒಂದು ಹಿಂಗೆ ಬೇರೆದವ್ರ ಕಡೆಯಿಂದ ಸಿಕ್ಕಿರುವಂಥದ್ದು, ಅಥವಾ ಎಲ್ಲಿದೋ ಬಂದಂಥದ್ದು, ಅಥವಾ ಯಾವುದೋ ಕಿತ್ಕೊಂಡಿರುವಂಥದ್ದು, ಕಬಳಿಸಿರ್ಕೊಂಡಿರುವಂಥದ್ದು, ಎತ್ಕೊಂಡಿರುವಂಥದ್ದು ಅಂಥೇಳಿ ಎಷ್ಟೋ ಕಡೆ ಮಾತಾಡಿರುವಂಥ ಕೆಲವೊಂದಿಷ್ಟು ಉದಾಹರಣೆಗಳು ನಮ್ಮ ಸುತ್ತಮುತ್ತ ಜೀವನದಲ್ಲಿ ಇರ್ತದೆ. ಸೊ ಅದೇನಾಗ್ಬೋದು, ಹಂಗ ಆದಾಗ ಆ ಆತ್ಮಗಳು ಅತೃಪ್ತವಾಗಿ ಬೇರೆ ಕಡೆ ತಮ್ಮ ಕೆಲಸಗಳನ್ನ ಬೇರೆ ರೂಪದಿಂದ ಮಾಡ್ತಾರೇನೋ ಅನ್ನುವಂಥ ಒಂದು ಪ್ರಶ್ನೆ ಈ ದಿನಮಾನದಲ್ಲಿ ಹೆಚ್ಚು ಕಡೆ ನೋಡಿದಾಗ, ನಾನು ಆಗ್ಲೇ ಹೇಳಿದ್ದೆ, ಸೂಕ್ಷ್ಮವಾಗಿ ಪ್ರತಿ ದಿವಸ ಜೀವನದಲ್ಲಿ ಎಲ್ಲ ನಡೀತಾ ಇರ್ತದೆ. ಯಾವುದೋ ಒಂದನ್ನ ಎಚ್ಚೆತ್ತುಕೊಂಡು ನೋಡಿದಾಗ, ಎಚ್ಚರದಿಂದ ನೋಡಿದಾಗ, ಸೂಕ್ಷ್ಮತೆಯಿಂದ ನೋಡಿದಾಗ ಅಲ್ಲಿ ನಿಮಗೇನೋ ಒಂದು ಕಲೀಲಿಕ್ಕೆ ಸಿಗ್ತದೆ ಅಂತ ನಾನು ಹೇಳಿದ್ದೆ. ಸೊ ಆ ದೃಷ್ಟಿ ಒಳಗಡೆ ನನ್ನ ಈ ಒಂದಿಷ್ಟು ಕೆಲಸ, ನಾನು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಕುಟುಂಬ, ಆ ಕುಟುಂಬದ ಒಳಗಡೆ ಇರುವಂಥ ಗಂಡು ಮಕ್ಕಳು, ಆ ಕುಟುಂಬದಲ್ಲಿರುವಂಥ ಹೆಣ್ಮಕ್ಳು, ಅವರ ಪಾಲಿಗೆ ಸಿಕ್ಕಿರುವಂಥ ಆಸ್ತಿ, ಅವರ ಪಾಲಿಗೆ ಸಿಗದಿರುವಂಥ ಆಸ್ತಿ ಯಾರಿಗೋ ಹೆಣ್ಮಕ್ಳಿಗೋ ಅಥವಾ ಏನೋ ಆಯ್ತು. ಆವಾಗ ಆ ಕುಟುಂಬದೊಳಗಡೆ ಯಾವ ಕುಟುಂಬ ಒತ್ತಾಯದಿಂದ ಏನನ್ನೋ ಕಸ್ಕೊಂಡಿದ್ದೆ ಆದರೆ ಅಲ್ಲಿ ಸಿಕ್ಕಿರುವಂಥ ರಿಸಲ್ಟ್ಸ್ ಅನ್ನ ನೋಡ್ರಿ, ಅವರ ಬದುಕಿನ ಶೈಲಿಯನ್ನ ನೋಡ್ರಿ, ಆ ಕುಟುಂಬದ ಬೆಳವಣಿಗೆಯನ್ನ ನೋಡ್ರಿ, ಅದೇನೋ ಕುಂಠಿತವಾಗಿರ್ತದೆ ಅಥವಾ ವೀಕ್ ಆಗಿರ್ತದೆ ಅನ್ನೋದು ನಾವು ಕಾಣಿಸ್ತೀವಿ. ಅದೇ
ಇನ್ಸ್ಟೆಡ್ ಆಫ್ ದಿಸ್, ಇದ್ರ ಹೊರತುಪಡಿಸಿ ಸಪೋಸ್ ದೇಹ ಇದ್ದಾಗ ವ್ಯಕ್ತಿ ತನ್ನ ಎಚ್ಚರಿಕೆಯಿಂದ, ಫಸ್ಟ್ ವರ್ಡ್ ಹೇಳ್ತೀನಿ, ಇಚ್ಛಾಶಕ್ತಿಯಿಂದ, ವಿಲ್ ಪವರ್ ಅಥವಾ ವಿಲ್ ಬರೆದಿಟ್ಟಿದ್ರೆ ಇದು ಇಷ್ಟು ಪಾಲು ಇವರಿಗೆ, ಇಷ್ಟು ಪಾಲು ಇವರಿಗೆ, ಇಷ್ಟು ಪಾಲು ಯಾರೋ ಒಬ್ಬರಿಗೆ ಅಂತ ಎಚ್ಚರದಿಂದ ಇಚ್ಛಾಶಕ್ತಿಯಿಂದ ಅವರೇನಾದರೂ ಬರೆದು ಅವರಾಗಲೇ ಕೊಟ್ಟಿದ್ರೆ ಅದು ಯಾವ ಅಫೆಕ್ಟನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅದರಿಂದ ಬೆಳಿಬೋದು, ಉಪಯೋಗ ಆಗ್ಬೋದು, ಗುಣ ಆಗ್ಬೋದು, ಅವರಿಗೆ ಅದರಿಂದ ಸಾಕಷ್ಟು ಲಾಭಗಳಾಗ್ಬೋದು. ಆದರೆ ಅದನ್ನ ಇದ್ದಾಗ ಅವರು ಪಡ್ಕೊಂಡಿದ್ದು ಅದು ಅವರಿಗೆ ಲಾಭ ಆಗ್ಬೋದು, ಇಲ್ಲದಾಗ ಅದನ್ನು ಕಿತ್ಕೊಂಡಿದ್ರೆ ಅದು ನಾಶನೋ ವಿನಾಶಕ್ಕೆ ಕಾರಣನೋ ಗೊತ್ತಿಲ್ಲ. ಆದರೆ ಎಷ್ಟೋ ಕಡೆ ಇದನ್ನು ನಡೀತಾ ಇದೆ, ಅದ್ರ ನಮಗೆ ಎಚ್ಚರವೇ ಇಲ್ಲ. ಸೊ ಯಾವಾಗ ಇಂಥ ವಿಷಯವನ್ನು, ಇಂಥದನ್ನು ನಾವು ಎಚ್ಚರದಿಂದ ನೋಡಿದಾಗ, ಅದಕ್ಕೆ ಹೇಳ್ತಾರಲ್ಲ, ಬೇರೆದವ್ರು ನಮಗೆ ಯಾಕೆ ಬೇಕ್ರಿ ಅನ್ನುವಂಥ ಒಂದು ವಾಡಿಕೆ ಮಾತದ. ಬೇರೆದವ್ರು ನಮಗೆ ಯಾಕೆ ಬೇಕು ಅಂದ್ರೆ ಅರ್ಥ ಏನು? ಯಾಕಂದರೆ ಅದರೊಳಗೆ ನಮ್ದು ಏನೂ ಅರ್ಹತೆ ಇಲ್ಲದೆ ನಾವು ಏನಾದರೂ ಪಡ್ಕೊಂಡು ಬಿಟ್ವಿ ಅಂದರೆ ಅದು ಬೇರೆ ರೀತಿಯಂಥ ಇಫೆಕ್ಟ್ ಕೊಡ್ಬೋದು. ಸೊ ಅದಕ್ಕೆ ನಾವು ಎಲ್ಲೋ ಒಂದಿಷ್ಟು ಕಡೆ ಇನ್ನೂ ಒಂದಿಷ್ಟು ಆಗಿರ್ತದೆ ಘಟನೆಗಳು. ಯಾರಿಗೋ ಒಂದು ಪ್ರಾಮಿಸ್ ಮಾಡಿರ್ತೀವಿ, ಆ ಪ್ರಾಮಿಸ್ ಮಾಡಿ ನಮಗೆ ಅದನ್ನು ಪೂರ್ತಿ ಮಾಡದೇ ಇದ್ದಾಗ, ಅವರು ಇಲ್ಲದೆ ಹೋದರೆ ನಾವು ಅದನ್ನು ಬಿಟ್ಟು ಬಿಡುವಂಥ ಸಾಧ್ಯತೆಗಳಿರ್ತವೆ. ಎಷ್ಟೋ ಸರಿ ನಾವು ಬಿಟ್ಬಿಡ್ತೀವಿ, ಇರಲಿ ಅವ್ರು ಇಲ್ಲ ಅಂಥೇಳಿ, ಬಟ್ ಅದು ನಮ್ದಲ್ಲ. ಆದರೆ ಯಾವುದೋ ರೀತಿಯಿಂದ ಅದು ನಮ್ಮಿಂದ ಹೋಗ್ತದೆ, ಯಾವುದೋ ರೀತಿಯಿಂದ ಅದು ನಮ್ಮಿಂದ ಕಸ್ಕೊಳ್ಪಡಬಹುದೇನೋ, ಯಾವ ಸ್ವಭಾವದಿಂದ ಹೆಂಗೆ ಹೋಗ್ತದಂತ ನಮಗೂ ಗೊತ್ತಿಲ್ಲ, ಅದು ಹೋಗ್ಬೋದು. ಸೊ ಅದಕ್ಕೆ ನಾವು ಇದ್ದಾಗ ಸ್ವೀಕಾರ ಮಾಡೋದು, ಇದ್ದಾಗ ಕೊಡೋರಿಗೆ ಕೊಟ್ಟು ಬಿಡೋದು, ಇದ್ದಾಗ ತಗೊಳ್ಳೋರು ಸರಿಯಾಗಿ ತಗೊಳ್ಳೋದು, ಅದು ನ್ಯಾಯಬದ್ಧವಾಗಿರ್ತದೆ, ಮೇಲಿನ ಆ ಶಕ್ತಿಗೆ ಪೂರಕವಾಗಿರ್ತದೆ, ತಗೊಂಡವರಿಗೆ ಉಪಯೋಗ ಆಗ್ತದೆ. ಸೊ ಈ ವಿಲ್, ಇಚ್ಛಾಶಕ್ತಿ ಅನ್ನೋದೇನಿದೆ ಸೂಕ್ಷ್ಮವಾಗಿರುವಂಥದ್ದು. ಇದನ್ನು ನಾವು ಉಪಯೋಗ ಆಗಬೇಕು ಅಂದರೆ ಇದು ಸರಿಯಾದ ದಿಕ್ಕಿನೊಳಗಡೆ ಬರಬೇಕು. ಇಲ್ಲ ಅಂದರೆ ಅದು ಯಾವುದೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ನಶಿಸಿ ಹೋಗಬಾರ್ದು, ಯಾರ್ದೋ ಪಾಲಿಗೆ ಹೋಗಬಾರ್ದು, ಏನೋ ಆಗಬಾರ್ದು ಅನ್ನುವಂಥ ಒಂದು ವಿಷಯ ನನಗೆ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೆ ನಮ್ಮ ಮಾತನ್ನು ಯಾರಿಗೆ ನಾವು ಕೊಟ್ಟಿರ್ತೀವೋ ಅವನ್ನ ನಡ್ಕೊಳ್ಳೋದು ಅತಿ ಅವಶ್ಯಕತೆ, ಸೂಕ್ಷ್ಮತೆ ಅಂತ ನಂಗೆ ಅನ್ನಿಸ್ತದೆ. ಈಗ ಒಂದು ಸಣ್ಣ ಇದಕ್ಕೆ ಸಂಬಂಧಿರುವಂಥ, ಈ ವಿಷಯಕ್ಕೆ ಸಂಬಂಧಿರುವಂಥ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ನೀವೇನು ಈ ವಿಡಿಯೋ ನೋಡ್ತೀರಿ, ಇದನ್ನು ಎಡಿಟ್ ಮಾಡೋ ಕಾರ್ತಿಕ್, ಅವನದೇ ಸ್ಟೋರಿ ನಾ ಹೇಳ್ಬೇಕಂದ್ರೆ, ಅವ್ರ ಇನ್ಸಿಸ್ಟರ್ ಅಥವಾ ಅವ್ರ ಪೇರೆಂಟ್, ಅವ್ರ ಫಾದರ್ ಪ್ರಾಪರ್ಟಿನ ಮುಂಬೈದೊಳಗೆ ಮಾಡಿ ಅಲ್ಲೇ ಬಿಟ್ಟು ಇವತ್ತು ಅವರಿಲ್ಲ, ಕಾಲವಾಗಿ ಹಲವು ವರ್ಷಗಳ ಗತಿಸಿ ಹೋದು. ಆದರೆ ಇವತ್ತು ಆ ಅಣ್ಣತಮ್ಮಂದರ ನಡುವೆ ಮತ್ತೆ ಇರುವಂಥ ಒಬ್ಬ ಮಗ ಆ ಒಂದು ಮುಂಬೈಯೊಳಗಿರುವಂಥ ಪ್ರಾಪರ್ಟಿ ಸಲುವಾಗಿ ಅವ್ರೇನು ಮಾಡ್ಲಿಕ್ಕೆತ್ತಾರ, ಎಲ್ಲರೂ ಕಿತ್ತಾಡ್ಲಿಕ್ಕೆತ್ತಾರ, ಎಫರ್ಟ್ ಮಾಡ್ಲಿಕ್ಕೆತ್ತಾರ. ತಮ್ಮ ಜೀವನದ ಅತಿ ಮೌಲ್ಯವಾದ ಸಮಯವನ್ನು ತಮ್ಮ ಜೀವನ ಸಂತೋಷ ಪಡೋದ್ರ ಬದಲಿ ಆ ಒಂದಿಷ್ಟು ಪ್ರಾಪರ್ಟಿನ ಪಡೀಲಿಕ್ಕೆ ಹರಸಾಹಸ ಮಾಡ್ಲಿಕ್ಕೆತ್ತಾರೆ. ಸೊ ಇಂಥ ಒಂದಿಷ್ಟು ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದು, ಒಂದು ಎಕ್ಸಾಂಪಲ್ ಕೊಟ್ಟೆ. ಪ್ರತಿಯೊಬ್ಬರ ಜೀವನದೊಳಗಡೆ ನೋಡಲಿಕ್ಕೆ ಸುತ್ತಮುತ್ತಲು ಇಂಥ ಹಲವಾರು ಉದಾಹರಣೆಗಳಿರ್ತಾವೆ. ಕೋರ್ಟ್ಗೆ ಎಡ್ತಾಕೋದು, ಅಷ್ಟು ಪಿರಿಯಡ್ ಏನದಲ್ಲ, ಆ ಸಮಯ ತಮ್ಮ ಜೀವನದ ಅತಿ ಮೌಲ್ಯವಾದ ಸಮಯವನ್ನು ಇಂಥ ಒಂದಿಷ್ಟು ಕೆಲಸಕ್ಕೆ ದಾರಿ ಎರೆದಂತೆ ಆಗ್ತದೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಕಾರ್ತಿಕ್ ಏನು ಎಫರ್ಟ್ ಮಾಡಿ ಸಫರ್ ಆಗ್ತಾ ಇದ್ದಾನೋ, ಅವನ ಈ ಯುವ ವಯಸ್ಸೊಳಗಡೆ ಹಂಗೆ ಬೇರೆದವ್ರು ಆಗಬಾರ್ದು ಅನ್ನುವಂಥದ್ದು ಈ ವಿಷಯಕ್ಕೆ ಸಂಬಂಧಿರುವಂಥ ಒಂದು ಉದಾಹರಣೆ. ಅದನ್ನು ನಿಮಗೆ ನಾ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳಲಿಕ್ಕತ್ತೀನಿ. ಒಂದಿಷ್ಟು ಪ್ರಾಪರ್ಟಿನ ಪಡೀಲಿಕ್ಕೆ ಹರಸಾಹಸ ಮಾಡ್ಲಿಕ್ಕಿರ್ತಾರೆ. ಸೊ ಇಂಥ ಒಂದಿಷ್ಟು ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದು, ಒಂದು ಎಕ್ಸಾಂಪಲ್ ಕೊಟ್ಟೆ. ಪ್ರತಿಯೊಬ್ಬರ ಜೀವನದೊಳಗಡೆ ನೋಡಲಿಕ್ಕೆ ಸುತ್ತಮುತ್ತಲು ಇಂಥ ಹಲವಾರು ಉದಾಹರಣೆಗಳಿರ್ತಾವೆ.
ಕೋರ್ಟ್ಗೆ ಎಡ್ತಾಕೋದು, ಅಷ್ಟು ಪಿರಿಯಡ್ ಏನದಲ್ಲ, ಆ ಸಮಯ ತಮ್ಮ ಜೀವನದ ಅತಿ ಮೌಲ್ಯವಾದ ಸಮಯವನ್ನು ಇಂಥ ಒಂದಿಷ್ಟು ಕೆಲಸಕ್ಕೆ ದಾರಿ ಎರೆದಂತೆ ಆಗ್ತದೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಕಾರ್ತಿಕ್ ಏನು ಎಫರ್ಟ್ ಮಾಡಿ ಸಫರ್ ಆಗ್ತಾ ಇದ್ದಾನೋ ಅವನ ಈ ಯುವ ವಯಸ್ಸೊಳಗಡೆ ಹಂಗೆ ಬೇರೆದವ್ರು ಆಗಬಾರ್ದು ಅನ್ನುವಂಥದ್ದು ಈ ವಿಷಯಕ್ಕೆ ಸಂಬಂಧಿರುವಂಥ ಒಂದು ಉದಾಹರಣೆ. ಅದನ್ನು ನಿಮಗೆ ನಾ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳಲಿಕ್ಕತ್ತೀನಿ. ಅದಷ್ಟೇ ಅಲ್ರಿ, ಈಗ ಇನ್ನೊಂದು ಪಾರ್ಟ್ ಏನಂತಂದ್ರೆ, ಎಷ್ಟೋ ಜನ ಬ್ಯಾಂಕ್ ಡೀಟೇಲ್ಸು, ಆಮೇಲೆ ಬ್ಯಾಂಕ್ ಒಳಗಿರುವಂಥ ಅಮೌಂಟ್ ಎಲ್ಲಿಟ್ಟಾರ, ಯಾವ ಬ್ಯಾಂಕ್ನಾಗ ಎಷ್ಟು ಅಕೌಂಟ್ಸ್ ಅವ ಮತ್ತು ಯಾವ ಅಕೌಂಟ್ನಾಗ ಏನು ಅಮೌಂಟ್ ಇಟ್ಟಾರ, ಒಂದನೇದಾದ್ರೆ ಎರಡನೇದು ಸಾಲಾಗಿಲ್ಲ ಮಾಡಿರ್ತಾರೆ ಕೆಲವೊಂದು ಸಾರಿ, ಅದನ್ನು ಸಹ ತಿಳಿಸೋದ್ರೊಳಗೆ ಏನು ತಪ್ಪಿಲ್ಲ. ಸೊ ಅದಕ್ಕೆ ಈ ವಿಲ್ ಅನ್ನುವಂಥ ವಿಚಾರ ಕೇವಲ ಇರುವಂಥ ಆಸ್ತಿಯನ್ನು ಅಷ್ಟೇ ಅಲ್ಲದೇನೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡಲಿಕ್ಕಿರುವಂಥ ಒಂದು ಅವಕಾಶ. ಸೊ ಅದಕ್ಕೆ ಈ ವಿಷಯ ನಾನು ಬಹಳ ಎಚ್ಚರದಿಂದ ಜಾಗೃತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರ ಜೀವನದೊಳಗೂ ಈ ಥರ ಆಗಿರ್ಬೋದು, ನನ್ನ ಜೀವನದೊಳಗೂ ಆಗಿರ್ಬೋದು, ಯಾವಾಗ ಇದನ್ನು ಜವಾಬ್ದಾರಿಯಿಂದ ಆ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡಿದಾಗ ನಮಗೆ ನೆಮ್ಮದಿ, ಬಿಡುಗಡೆ, ಬೆಳವಣಿಗೆ ಸಾಧ್ಯ ಅನ್ನುವಂಥದ್ದು ನನ್ನ ಈ ವಿಚಾರ. ಇದಕ್ಕೆ ನೀವೇನಂತೀರಿ? ನನಗೆ ಫೋನ್ ಮಾಡಿ ಹೇಳ್ರಿ, ಕಮೆಂಟ್ ಒಳಗೆ ಬರೀರಿ, ಭೇಟಿ ಆಗ್ರಿ, ಮಾತಾಡೋಣಂತ, ಅರ್ಧ ಕಪ್ ಚಹಾ ಕುಡಿಯೋಣಂತ. ನನಗೆ ನಿಮ್ಮ ಸ್ನೇಹ, ನಿಮ್ಮ ಪ್ರೀತಿ ಯಾವತ್ತಲೂ ಇರಬೇಕು. ಪ್ರಮುಖವಾಗಿ ನಿಮ್ಮ ಆಶೀರ್ವಾದ ನನಗಿರಬೇಕು. ಮತ್ತೊಂದು ವಿಷಯವನ್ನು ಮತ್ತೊಂದು ಸಾರಿ ಇದೇ ರೀತಿ ಪಾಟಾಕ್ ಒಳಗಡೆ ಮತ್ತೊಂದು ವಿಷಯ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಅಲ್ಲಿವರೆಗೆ ನಿಮಗೆ ಶುಭವಾಗಲಿ. ನಮಸ್ಕಾರ. ನಾನು ಈ ವಿಷಯ ನಿಮಗೆ ಚಲೋ ಅನಿಸಿದರೆ ಬೇರೆದವ್ರಿಗೆ ಕಳಿಸ್ಬೇಕು, ಈ ವಿಷಯ ತಿಳಿಬೇಕು ಬೇರೆ ಜನರಿಗೆ ಅನಿಸಿದರೆ ಶೇರ್ ಮಾಡಿರಿ. ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಜೊತೆ ಅದ ಅಂತ ನಂಬ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.